ನೊಣಬ ಲಿಂಗಾಯತರ ಒಂದು ಸಮಾವೇಶ ಚಿಕ್ಕಬಾಸೂರು ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ 14ನೇ ತಾರೀಕು ನಡೀತಾ ಇದೆ. ಅದಾದಮೇಲೆ 14ನೇ ತಾರೀಕು ಸೌದತ್ತಿ ಯಲ್ಲಮ್ಮ ಸುತ್ತೂರು ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಇರ್ತಾರೆ. ಕಟ್ಟಿಗೆ ಮಠ ಅವ್ರು ಬರಲೇಬೇಕು ಅಂತ ಹೇಳಿದ್ದಾರೆ. 14ನೇ ಆ ಕಾರ್ಯಕ್ರಮ ಮುಗಿಸಿ ನಂತರ ನಾನು ಒಂದು 2-3 ದಿವಸ ನಂತರ ಇಲ್ಲಿಂದ ಹೋಗ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ. ಸರ್, ರಾಮ ಮಂದಿರ ವಿಚಾರವಾಗಿ ಪದೇ ಪದೇ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ರಾಮ ಮಂದಿರ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ. ನೋಡಿ, ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು 22ನೇ ತಾರೀಕು ಇಡೀ ವಿಶ್ವದ ಜನರ ಗಮನ ಸೆಳೆದಿದೆ. ದೇಶ ವಿದೇಶಗಳಿಂದ ಜನರು ಅದನ್ನು ನೋಡೋಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಏನೋ ಒಂದು ರೀತಿ ಅಸಮಾಧಾನ, ಅತೃಪ್ತಿ ಇದೆ. ಯಾಕೆಂದರೆ ಇದು ಸಂಪೂರ್ಣ BJPಗೆ ಭಾಳ ಅನುಕೂಲ ಆಗೋ ವಾತಾವರಣ ಆಗುತ್ತೆ ಅನ್ನುವಂಥ ಭಯ ಅವರು ಕಾಡ್ತಾ ಇದೆ. ಇದರಲ್ಲಿ ರಾಜಕೀಯ ಏನಿಲ್ಲ. ಎಲ್ಲ ಪಕ್ಷದವರು ಬಂದು ಭಾಗವಹಿಸಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ತಮಗೆ ಗೊತ್ತಿದೆ, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತಿನಿಂದ ರಾಮ ಜನ್ಮಭೂಮಿ 22ನೇ ತಾರೀಕಿನವರೆಗೂ ಸಹ ಉಪವಾಸ ಇದ್ದು ಒಂದು ರೀತಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಧಾನಿಯವರು ಸಿದ್ಧರಾಗ್ತಿರೋ ಸಂದರ್ಭದಲ್ಲಿ ಈಗಲಾದರೂ ಕಾಂಗ್ರೆಸ್ನವ್ರಿಗೆ ಸದ್ಬುದ್ಧಿ ಬಂದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಲಿ. ಇಲ್ಲದಿದ್ದರೆ ಜನ ಅವರ ಒಂದು ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ. ಅದು ತಿರ್ಗ ಮುರುಗ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ. ಇದರಿಂದ ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದ್ದೇನೆ. ನಾನು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೇದು, ಅನುಕೂಲ ಆಗುತ್ತೆ. ಆದರೆ ಅವ್ರಿಗೆ ಬಿಟ್ಟಂತ. ಸರ್, ನಿನ್ನೆ ಫ್ರೀಡಂ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ. ಸರ್, ನಿನ್ನೆ ಫ್ರೀಡಂ ಪಾರ್ಕ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಆಯ್ತು ಸರ್. ಮುಖ್ಯಮಂತ್ರಿ ಹೇಳಿ, ನನ್ನ ಅವಧಿಯಲ್ಲಿ ಆಗಿದ್ದು ಫ್ರೀಡಂ ಪಾರ್ಕ್ ಇದು ನಾನೇ ಮಾಡಿದ. ಯಾರು ಅಲ್ಲಮ್ಮ ಪ್ರಭು ಹೆಸರು ಇಡಬೇಕು ಅಂತ ಹೇಳಿ ನಾನೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕೆ ಹೋಗಲ್ಲ. ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೇದು, ಎಲ್ಲರೂ ಸೇರಿ ಮಾಡೋಣ. ಸರ್, ನಿನ್ನೆ ಪೇಜಾವರ ಶ್ರೀಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್. ಈ ಹಿಂದೂಗಳು ಏನು ಬಹುಸಂಖ್ಯಾತರಾಗಿರೋವರೆಗೂ ಮಾತ್ರ ರಾಮ ಮಂದಿರ ಇರುತ್ತೆ ಅನ್ನೋವಂಥದ್ದು. ಇಲ್ಲ, ಆ ಥರ ಅವ್ರೇನು ಹೇಳಿಲ್ಲ. ತಪ್ಪು ಕಲ್ಪನೆ ಬೇಡ. ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಮುಸ್ಲಿಂ ಅವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ. ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದ್ದಾರೆ. ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ. ಅದು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದು. ಸರ್, ಗ್ಯಾರಂಟಿ ವಿಚಾರವಾಗಿ ಸರ್ಕಾರ ಈಗಿನ 5 ಗ್ಯಾರಂಟಿ ಇದೆ, ಅದನ್ನು ಪೂರ್ಣ ಮಾಡಿದೆ, ಯಶಸ್ವಿ. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆ ಕೆಲಸ ಮಾಡೋದು ಸ್ವಾಗತ. ಧನ್ಯವಾದ. ಲೋಕಸಭಾ ಚುನಾವಣೆ ಸರ್, ಸಂಪಟ ಸರ್, ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ. ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಎಲ್ಲ ಕಡೆ ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ನಾನು ಸಹ ಇನ್ನೊಂದು 3-4 ದಿನ ಆದಮೇಲೆ ನಾನು ಸಹ ಒಂದು ದಿವಸಕ್ಕೆ 2 ಜಿಲ್ಲೆ ಅಂತ ಲೋಕಸಭಾ ದೃಷ್ಟಿಯಿಂದ ಪ್ರವಾಸ ಮಾಡ್ತಾರೆ. ಅದು ಕೇಂದ್ರದ ನಾಯಕರು ಮತ್ತು ಪಕ್ಷದ ಮುಖಂಡರು ಸೇರಿ ತೀರ್ಮಾನ ಮಾಡ್ತಾರೆ. ನಾವು ಓಡಾಟ ಪ್ರಾರಂಭ ಮಾಡ್ತೀವಿ. ಧನ್ಯವಾದ, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.